ಮಲರಾಯ ದೇವಸ್ಥಾನಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಉಂಟು. ವಿಟ್ಲ ಅರಸರ ಕಾಲದಲ್ಲಿ ಈ ಒಂದು ಅರಸರ ಆಡಳಿತಕ್ಕೆ ಒಳಪಟ್ಟಂಥ ದೇವಸ್ಥಾನ ಇದು. ಹಾಗೆ ಆ ನಂತರದಲ್ಲಿ ಈಗ 12 ಮನೆತನದವರು, ಅದೇ ರೀತಿಯಲ್ಲಿ ಸರ್ಕಾರದ ವತಿಯಿಂದ 12 ಮನೆತನದವರು, ಅದೇ ರೀತಿಯಲ್ಲಿ ಉಸ್ತುವಾರಿ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಇಲ್ಲಿ ಜೀರ್ಣೋದ್ಧಾರ, ಅದೇ ರೀತಿ ವಾರ್ಷಿಕ ಜಾತ್ರೆ ಮತ್ತು ಎಲ್ಲ ಹಳೆಯ ಏನು ಐತಿಹ್ಯಗಳುಂಟು ಅದರ ಜೀರ್ಣೋದ್ಧಾರ ನಡೀತದೆ. ಅದರಲ್ಲಿ ಈ ವರ್ಷ ಅದು ಜೀರ್ಣೋದ್ಧಾರಗೊಂಡದ್ದು ವಿಶೇಷವಾಗಿ ಸನ್ಯಾಸಿಕಟ್ಟೆ. ಈ ಸನ್ಯಾಸಿಕಟ್ಟೆಯಲ್ಲಿ ಇರುವಂಥ ಅಶ್ವತ್ಥ ಮರಕ್ಕೆ ಸುಮಾರು 500 ವರ್ಷಕ್ಕಿಂತಲೂ ಮೇಲಾಗ್ಬೋದು ಅಂಥೇಳಿ ಜನರ ಅಭಿಪ್ರಾಯ. ಈ ಕಟ್ಟೆಯಲ್ಲಿ ಒಂದು ತಿಗಳಾರಿ ಲಿಪಿಯ ತುಳು ಶಾಸನ ಕೂಡ ಇದೆ. ಅದನ್ನು ಓದುವವರು ಯಾರು ಈಗ ಅಷ್ಟು ಕಾಣಿಸುವುದಿಲ್ಲ. ಆ ಶಾಸನದಲ್ಲಿ ಇದರ ವಿವರಗಳು ಇರ್ಬೋದು. ಇನ್ನು ಮುಂದಕ್ಕೆ ಅದು ಓದಿ ತಿಳ್ಕೊಳ್ಳುವ ವಿಷಯ ಬರ್ಬೋದು. ಈ ಸನ್ಯಾಸಿ ಕಟ್ಟೆಯಲ್ಲಿ ಈ ದೇವಸ್ಥಾನದ ಎದುರು ಭಾಗದಲ್ಲಿ ಇರುವಂಥ ಸನ್ಯಾಸಿ ಕಟ್ಟೆ ಬಹಳ ಪವಿತ್ರವಾಗಿ ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಇದ್ದು ಇಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿಕೊಂಡು ಆ ಅಶ್ವತ್ಥ ಮರವು ಬಹಳ ಪುರಾತನವಾದ್ದು. ಇದಕ್ಕೆ ಒಂದು ಸಾಂಕೇತಿಕವಾದ ಕಟ್ಟೆ ಇತ್ತು. ಈಗ ಸಮಿತಿಯವರು ಮತ್ತು ಇಲ್ಲಿಯ ನೆರೆಹೊರೆಯವರು ದಾನಿಗಳು ಎಲ್ಲ ಸೇರಿ ವಿಶೇಷವಾಗಿ ಆಯಾ ಪ್ರಕಾರವಾಗಿ ಈ ಒಂದು ಅಶ್ವತ್ಥ ಕಟ್ಟೆ ಸನ್ಯಾಸಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇವತ್ತು ಅದಕ್ಕೆ ಕಲಶಾಭಿಷೇಕ ಆಗಿ ಆ ಒಂದು ಪ್ರತಿಷ್ಠೆಯು ನಡೆದಿದೆ. ಇಲ್ಲಿ ಇನ್ನು ಮುಂದಕ್ಕೆ ಆ ಒಂದು ಜಾತ್ರಾ ಸಂದರ್ಭದಲ್ಲಿ ದೀಪದ ಸೇವೆಯನ್ನು ಮಾಡುವಂಥದ್ದು. ಮತ್ತು ಈ ರೀತಿ ವಾರ್ಷಿಕವಾಗಿ ಯಾರು ಬಂದರೂ ಕೂಡ ಇಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಅವರ ಶನಿದೋಷಗಳನ್ನು ಪರಿಹರಿಸಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಯಾರಾದರೂ ಶನಿದೋಷ ಪರಿಹಾರಕ್ಕೆ ಪೂಜಾದಿಗಳನ್ನು ಮಾಡುವುದಾದರೂ ಇಲ್ಲಿ ಅವಕಾಶಗಳಿರ್ತದೆ. ಅದೇ ರೀತಿಯಲ್ಲಿ ಸಮಿತಿಯವರ ವತಿಯಿಂದ ಮತ್ತು ಇಲ್ಲಿ ನೆರೆಹೊರೆಯವರು ಸೇರಿ ವರ್ಷದಲ್ಲಿ ಒಂದು ಸಲ
ಅಶ್ವತ್ಥನಾರಾಯಣ ಪೂಜೆ ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ಒಂದು ಸಂಕಲ್ಪದಲ್ಲಿದ್ದಾರೆ. ಹಾಗಾಗಿ ಬಹಳ ಪ್ರಾಚೀನವಾದಂಥ ಒಂದು ಸನ್ಯಾಸಿ ಕಟ್ಟೆಯನ್ನು ಜೀರ್ಣೋದ್ಧಾರ ನಡೆದು ಇವತ್ತು ಪ್ರತಿಷ್ಠೆ ನಡೆದಿದೆ. ಹಾಗಾಗಿ ಈ ಒಂದು ದೈವಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಒಡೆಯೂರು ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಹೇಳಿದರು ಇದು ಬಹಳ ಪ್ರಾಚೀನವಾದಂಥದ್ದು ಅಂತೇಳಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ದೈವಸ್ಥಾನದಲ್ಲಿ ಏನು ಆಚರಣೆಗಳು ನಡೀತದೆ, ವಿಧಿವಿಧಾನಗಳು ನಡೀತದೆ, ಅದೇ ರೀತಿಯಲ್ಲಿ ಸನ್ಯಾಸಿ ಕಟ್ಟೆಯಲ್ಲೂ ಕೂಡ ಈ ಒಂದು ಎಲ್ಲ ಕಾರ್ಯಗಳನ್ನು ಮಾಡೋದರ ಮೂಲಕ ಆ ಒಂದು ಅಶ್ವತ್ಥ ಕಟ್ಟೆಯಲ್ಲಿ ಅಶ್ವತ್ಥ ಮರದ ಬುಡಭಾಗದಲ್ಲಿ ಬ್ರಹ್ಮ ದೇವರು, ಮಧ್ಯದಲ್ಲಿ ವಿಷ್ಣು ದೇವರು, ಮೇಲೆ ಈಶ್ವರ ದೇವರು ಇರುವ ರೀತಿಯಲ್ಲಿ ಪವಿತ್ರವಾದಂಥ ಈ ಒಂದು ಕಟ್ಟೆಯನ್ನು ಜೀರ್ಣೋದ್ಧಾರಗೊಳಿಸಿ ಮಾಡಿ ಮುಂದೆ ದೇವತಾರಾಧನೆಯನ್ನು ಮಾಡುವುದರಿಂದ ಈ ಒಂದು ಸ್ಥಳ ಅಭಿವೃದ್ಧಿ ಆಗಬೇಕು, ಗ್ರಾಮಸ್ಥರಿಗೆ ಅಭಿವೃದ್ಧಿ ಆಗಬೇಕು. ಅದೇ ರೀತಿಯಲ್ಲಿ ಯಾರು ಬಂದು ಆ ಒಂದು ಅಶ್ವತ್ಥ ಪ್ರದಕ್ಷಿಣೆ ಬಂದು ಸೇವೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಅವರು ಬರುವ ಕಷ್ಟಗಳು ಪರಿಹರಿಸಿ ಈ ಒಂದು ಜಾಗದಲ್ಲಿ ಆ ದೈವಾರಾಧನೆ ಜೊತೆಗೆ ದೇವತಾರಾಧನೆಯನ್ನು ಮಾಡುವಂಥ ಒಂದು ಕಾರ್ಯ ಇವತ್ತಿಂದ ಆರಂಭ ಆಗಿದೆ. ಆದ್ದರಿಂದ ಮುಂದಕ್ಕೆ ಇದು ದೈವಾರಾಧನೆ ದೇವತಾರಾಧನೆ ಎರಡೂ ಸೇರಿ ಆಗುವಂಥ ಕ್ಷೇತ್ರ ಆಗಿ ಬೆಳಗಲಿ ಅಂಥೇಳಿ ನಮ್ಮೆಲ್ಲರ ಆಶಯ. ಕನ್ಯಾನದ ಮಲರಾಯ ದೇವಸ್ಥಾನಕ್ಕೆ ಸುಮಾರು 1000 ವರ್ಷ ದೇವಸ್ಥಾನಗಳಿಗೆ ವಿಶೇಷವಾಗಿ ರಥಗಳು, ಬ್ರಹ್ಮರಥ, ಅದೇ ರೀತಿಯಲ್ಲಿ ಬೇರೆ ಬೇರೆ ರಥಗಳಿರ್ತದೆ. ರಥೋತ್ಸವ ಸಂದರ್ಭದಲ್ಲಿ ಆ ರಥಗಳನ್ನು ಎಳೆದು ಈ ಒಂದು ತುಳುನಾಡಿನಲ್ಲಿ ಅಥವಾ ನಮ್ಮ ದೇಶಾದ್ಯಂತ ಆ ಒಂದು ದೇವರ ಸೇವೆ ನಡೀತದೆ. ಹಾಗೆ ದೈವಗಳ ಸೇವೆಯನ್ನು ಮಾಡುವಾಗ ಕೆಲವಾರು ದೈವಸ್ಥಾನಗಳಲ್ಲಿ ಮೂರ್ತಿಗಳಿರ್ತದೆ. ಆಯಾಯ ದೈವಗಳ ಮೂರ್ತಿಗಳು, ಅರಸು ದೈವಕ್ಕಾದರೆ ಕುದುರೆಯ ಮೂರ್ತಿ, ಅದೇ ರೀತಿ ಮಲರಾಯ ದೈವಕ್ಕಾದರೆ ವರಾಹ ಮೂರ್ತಿ, ಅದೇ ರೀತಿಯಲ್ಲಿ ಪಿಲಿಚಾಮುಂಡಿಗಾದರೆ ಹುಲಿ ಮೂರ್ತಿಗಳೆಲ್ಲ ಇರ್ತದೆ. ಅದು ಸಣ್ಣ ಮೂರ್ತಿಗಳು. ಅದರ ಮೇಲೆ ಮೂರ್ತಿಯ ಮೇಲೆ ಕೂತು ಆ ದೈವ ಒಂದು ಆ ಉತ್ಸವ ಸಂದರ್ಭದಲ್ಲಿ ಹೋಗುವಂಥದ್ದು. ಅದು ಬಿಟ್ಟು ಇನ್ನು ಅದಕ್ಕಿಂತ ಮೂರ್ತಿ ಸಹಿತವಾಗಿ ಅದು ಬಂಡಿ ಅಂತ ಹೇಳುವಂಥದ್ದಕ್ಕಾದರೆ ಅದು ಈ ಸಣ್ಣ ಮೂರ್ತಿಗಳನ್ನು ನಾವು ಸಣ್ಣದಾಗಿ ಎಳೆಯುವಂಥದ್ದು. ಇದು ರಥದ ರೂಪದಲ್ಲೇ ಇರುವಂಥದ್ದು, ಆದರೆ ಹೆಸರು ಬಂಡಿ ಅಂತ ಹೇಳಿ. ಹಾಗೆ ಅದು ವಿಶೇಷವಾಗಿ ಎಲ್ಲ ದೈವಸ್ಥಾನಗಳಲ್ಲಿ ಇಲ್ಲ. ಕೆಲವು ದೈವಸ್ಥಾನಗಳಲ್ಲಿ ಒಂದು ಬಂಡಿ ಇರ್ತದೆ, 2 ಬಂಡಿ ಇರುವಂಥದ್ದು ಕೆಲವೇ. ಅದರಲ್ಲಿ ಪ್ರಮುಖವಾಗಿ ಕನ್ಯಾನ ಮಲರಾಯ ದೇವಸ್ಥಾನದಲ್ಲಿ 2 ಬಂಡಿಗಳಿದೆ. 2 ಬಂಡಿಗಳಲ್ಲಿ ಒಂದು ಬಂಡಿ ಅರಸು ದೈವದ ಬಂಡಿ, ಇನ್ನೊಂದು ಮಲರಾಯ ದೈವದ ಬಂಡಿ. ಹಾಗಾಗಿ ಇಲ್ಲಿ 5 ದಿವಸಗಳ ಜಾತ್ರೆಯಲ್ಲಿ 3 ದಿವಸ ಈ ಬಂಡಿಯನ್ನು 3ನೇ ದಿವಸ ಪ್ರಥಮ ಬಂಡಿ ಅಂತ ಮಾಡ್ತಾರೆ, 4ನೇ ದಿವಸ ಅರ್ಧ ಹಿಡಿತಾರೆ ನಡು ಬಂಡಿ ಅಂತ, 5ನೇ ದಿವಸ ಕೊನೆಯ ದಿವಸ ಕಡೆಯ ಬಂಡಿ. ಹಾಗಾಗಿ ಕನ್ಯಾನ ಜಾತ್ರೆ ಕನ್ಯಾನ ಕಡೆಯ ಬಂಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಕೊನೆಯ ದಿವಸ ಅದನ್ನು ಒಲಸರಿಯವರೆಗೆ ಎಳೆದು ಆ ನಂತರ ಒಲಸರಿ ಆಗುವಂಥದ್ದು. ಅರಸು ಈ ಒಂದು ವಿಶೇಷವಾಗಿ ಅರಸು ದೈವಕ್ಕೆ ಅದಲ್ಲಿ ಈ ಕೊಡೆಯ ಬಂಡಿ ಉತ್ಸವದಲ್ಲಿ ನಮ್ಮ ಸೀಮೆಯ ಅರಸರು ಇದ್ದು ಆಗುವಂಥದ್ದು ಅಂತ ಲೆಕ್ಕ. ಹಾಗೆ ಸೀಮೆಯ ಅರಸರು ಬಂದು ಕೂತು ಈ ಒಂದು ಬಂಡಿ ಉತ್ಸವ ನಡೆಯುವಂಥದ್ದು. ಹಾಗಾಗಿ ಅದು ವಿಶೇಷವಾಗಿ ಅರಸರಿದ್ದು ಆಗುವಂಥ ಉತ್ಸವ ಅಂತ ಹೇಳ್ತಾರೆ. ಈಗಲೂ ಕೂಡ ಅವರ ಒಂದು ಪ್ರತಿನಿಧಿಗಳಿರ್ತಾರೆ. ಹಾಗೆ ಅರಸು ದೈವಕ್ಕೆ ಕುದುರೆ ಮೇಲೆ ಕೂತಂಥ ಅರಸುವಿನ ಆ ಒಂದು ಬಿಂಬ ಇರುವಂಥದ್ದು ಇದು ಅರಸು ದೈವದ ಬಂಡಿ. ಹಾಗಾಗಿ ಅದರಲ್ಲಿ ಪರಿವಾರದವರೆಲ್ಲ ಚಾಕರಿಯವರೆಲ್ಲ ಇರ್ತಾರೆ. ಹಾಗಿದ್ದುಕೊಂಡು ಆ ಬಂಡಿ ಇರ್ತದೆ. ವಿಶೇಷವಾಗಿ ಈ ಬಂಡಿಯನ್ನು ಸರಪಳಿಯಿಂದ ಬಂಧಿಸ್ತಾರೆ. ಯಾಕೆ ಅಂತ ಹೇಳಿದರೆ ಹಿಂದೆ ಈ ಬಂಡಿ ಸರಪಳಿ ಇಲ್ಲದಿದ್ದಾಗ ತನ್ನಷ್ಟಕ್ಕೆ ಹೋಗಿದೆ ಅಂತ ಹೇಳ್ತಾರೆ. ಮುಂದೆ ಬಂಡಿ ತಡ್ಕ ಅನ್ನುವಲ್ಲಿಗೆ ಹೊರಗೆ ಹೋಗಿತ್ತು ಅಂತ ಹೇಳ್ತಾರೆ. ಈಗ ಸರಪಳಿಯಿಂದ ಬಂಧಿಸಿದಂಥ ಬಂಡಿ ಇರ್ತದೆ. ಒಂದು ಅರಸು ದೈವದ ಬಂಡಿ, ಇನ್ನೊಂದು ಆ ಒಂದು ಹಂದಿಯ ಮೇಲೆ ಕೂತಂಥ ಆ ಒಂದು ಮಲರಾಯಿ ದೈವದ ಬಂಡಿ ಇರ್ತದೆ. 2 ಬಂಡಿಗಳು ಇಲ್ಲಿರ್ತದೆ. ಈ ಬಂಡಿಗಳಿಗೆ ಎಷ್ಟು ವರ್ಷ ಆಯಿತು ಅಂತ ಹೇಳಿದರೆ ನಮಗೆ ಯಾರಿಗೂ ತಿಳಿದ ವಿಷಯ ಅಲ್ಲ. ಅದೆಷ್ಟೋ ಹಿರಿಯರ ಕಾಲದಿಂದ ಬಂಡಿಗಳು ನಡೀತದೆ. ಹಾಗಾಗಿ ಈಗ ಆ ಬಂಡಿಗಳನ್ನು ವರ್ಷವೂ ಸ್ವಲ್ಪ ರಿಪೇರಿಗಳನ್ನು ಮಾಡಿ ಬಣ್ಣವನ್ನು ಕೊಡುವಂಥದ್ದಿದೆ. ಈಗ ನಾಗರಾಜಾಚಾರ್ಯರು ಆ ಕೆಲಸವನ್ನು ಮಾಡ್ತಾರೆ. ಹಿಂದೆ ಅವರ ತಂದೆ ಸುಬ್ರಾಯಾಚಾರ್ಯರು ಆ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದರು. ಹಾಗಾಗಿ ಅವರ ಹಿಂದಿನವರು ಕೂಡ ನಡೆಸ್ತಾ ಇದ್ದರು. ತಲೆತಲಾಂತರದಿಂದ ಆ ಬಂಡಿಯ ಸೇವೆಯನ್ನು ಅವರ ಒಂದು ಕುಟುಂಬದವರು ನಡೆಸ್ತಾ ಇದ್ದಾರೆ. ಬಂಡಿಯ ರಿಪೇರಿ, ಬಂಡಿಗೆ ಶೃಂಗಾರವನ್ನು ಗೊಳಿಸುವಂಥದ್ದು. ಹಾಗಾಗಿ ಅವರ ಹಿರಿಯರ ಕಾಲದಿಂದ ಅದು ಮಾಡ್ತಾ ಇದೆ. ಮತ್ತು ಆ ಒಂದು ಕೆಲವಾರು ರಿಪೇರಿಗಳು ಸಣ್ಣ ಪುಟ್ಟ ರಿಪೇರಿ ಆಗಿದೆ ಮತ್ತು ದೊಡ್ಡದಾದ ರಿಪೇರಿಗಳ ಸುಮಾರು ವರ್ಷದಿಂದ ಆಗಲಿಲ್ಲ. ಈಗ ಆ ಬಂಡಿಗಳ ಒಂದು ರಿಪೇರಿ ಆಗಬೇಕು ಅಂತೇಳಿ ಸಂಕಲ್ಪ ಇದೆ ಸಮಿತಿಯವರದ್ದು. ಮುಂದಿನ ವರ್ಷದಲ್ಲಿ ಆ ಬಂಡಿಗಳನ್ನು ಒಂದು ಎಲ್ಲ ರೀತಿಯಿಂದಲೂ ರಿಪೇರಿ ಆಗಬೇಕು ಅಂತೇಳಿ ಹಾಗೆ ಅದಕ್ಕೂ ಕಾರ್ಯಾರಂಭಕ್ಕೆ ಅವರು ಆರಂಭಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಬಂಡಿಯ ಪಾವಿತ್ರತೆ ಏನು ಅಂತ ಹೇಳಿದರೆ ಈ ಬಂಡಿಗೆ ಕಲಶ ಆಗಬೇಕು, ಬಂಡಿಯನ್ನು ಶುದ್ಧ ಮಾಡಬೇಕು. ಆ ನಂತರದಲ್ಲಿ ಎಲ್ಲರೂ ಕೂಡ ಬಂಡಿಯನ್ನು ಹತ್ತಬಾರದು. ಕೆಲವೇ ಮನೆತನದವರಿದ್ದಾರೆ, ಅವರು ಆ ಬಂಡಿಯನ್ನು ಏರಬೇಕು. ಮತ್ತು ಅದಕ್ಕೆ ರಥವನ್ನು ಹೇಗೆ ನಾವು ಆರಂಭಿಸುವಾಗ ಕಾಯಿ ಹೊಡೆದು ಆರಂಭಿಸ್ತೇವೋ ಹಾಗೆ ಕಲಶ ಆಗಿ ಕಾಯಿ ಹೊಡೆದು ಈ ಬಂಡಿಯನ್ನು ಎಳೆಯುವಂಥದ್ದು. ಹಾಗಾಗಿ ಮತ್ತೆ ಕೆಲವು ಮನೆತನದವರು ಅವರವರ ಸೇವೆಯನ್ನು ಅದಕ್ಕೆ ಮಾಡಬೇಕು ಅಂತ ಉಂಟು, ಅದನ್ನೆಲ್ಲ ನಡೆಸ್ತಾರೆ. ಹಾಗಾಗಿ
ಆ 2 ಬಂಡಿಗಳಿರುವಂಥ ಅತಿ ವಿರಳವಾದಂಥ ಕ್ಷೇತ್ರಗಳಲ್ಲಿ ಈ ಕನ್ಯಾನ ಕೂಡ ಒಂದು. ಹಾಗಾಗಿ ಈ 2 ಬಂಡಿಗಳು ಇರುವಂಥ ಈ ಕ್ಷೇತ್ರದಲ್ಲಿ ಆ ಬಂಡಿ ಉತ್ಸವ ಬಹಳ ವಿಶೇಷ. ಹಾಗಾಗಿ ಈ ಸಂದರ್ಭದಲ್ಲಿ ಇದು ಕ್ಲಪ್ತವಾಗಿ ನಡೆಯುವಂಥದ್ದು. ಮೀನಮಾಸದ ಶುಕ್ಲ ಪಕ್ಷದ ದಶಮಿಯಿಂದ ಚತುರ್ದಶಿವರೆಗೆ ನಡೆಯುವಂಥದ್ದು ಜಾತ್ರೋತ್ಸವ. ಆ ಸಂದರ್ಭದಲ್ಲಿ 3 ದಿನ ಈ ಬಂಡಿಯನ್ನು ಸೇವೆಯಲ್ಲಿ ಬಂಡಿಯ ಒಂದು ಉತ್ಸವ ನಡೀತದೆ. ಹಾಗಾಗಿ ಈ ಊರು ಪರ ಊರಿನ ಎಲ್ಲ ಊರಿನ ಗ್ರಾಮಸ್ಥರು ಬಂದು ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಬಂಡಿಯ ಜೀರ್ಣೋದ್ಧಾರಕ್ಕೆ ಬರುವ ವರ್ಷದಲ್ಲಿ ಉಸ್ತುವಾರಿ ಸಮಿತಿಯವರು ಆರಂಭಿಸ್ತಾರೆ, ಗ್ರಾಮಸ್ಥರು ಸೇರಿಕೊಂಡು. ಅದು ಕೂಡ ಒಂದು ದೊಡ್ಡ ಕಾರ್ಯ. ಹಾಗಾಗಿ ಅದಕ್ಕೆ ಕೂಡ ಎಲ್ಲರ ಒಂದು ಸಹಕಾರವನ್ನು ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯಾವತ್ತಿದ್ರೂ ಕೂಡ ಹೊಸತನ್ನು ನಿರ್ಮಿಸುವುದಕ್ಕಿಂತಲೂ ಹಳತಕ್ಕೆ ಪ್ರಾಚೀನತೆ ಇದೆ, ಅದಕ್ಕೆ ಸಾಕಷ್ಟು ಐತಿಹ್ಯ ಇದೆ, ಅದನ್ನು ಉಳಿಸುವಂಥದ್ದು ನಮ್ಮ ಕೆಲಸ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಆ ಬಂಡಿಯನ್ನು ಅಭಿವೃದ್ಧಿಪಡಿಸುವುದು, ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಈ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿ ಆಗ್ತದೆ ಹಾಗೆ ಆ ಬಂಡಿಯ ಕೂಡ ಅಭಿವೃದ್ಧಿ ಆಗಬೇಕು. ಅದೇ ರೀತಿಯಲ್ಲಿ ಅದಕ್ಕೆ ಎಲ್ಲ ಯಾವ ವರ್ಗದವರು ಸೇವೆ ಮಾಡ್ತಾರೆ ಅವರೆಲ್ಲರೂ ಅವರ ಮೂಲಕ ಸೇವೆ ಮಾಡುವುದರಿಂದ ಆ ಮೂಲಕವಾಗಿ ಕ್ಷೇತ್ರವು ಎಲ್ಲರೂ ಕೂಡ ಅಭಿವೃದ್ಧಿಗೆ ಆ ದೇವರು ಅನುಗ್ರಹ ಮಾಡ್ತಾನೆ, ದೈವಗಳ ಅನುಗ್ರಹ ಆಗ್ತಾನೆ ಅಂತ ಎಲ್ಲರ ನಂಬಿಕೆ. ಆದ್ದರಿಂದ ನಂಬಿಕೆ ವಿಶ್ವಾಸದಿಂದ ನಡೆಯುವಂಥ ಈ ಒಂದು ಕಾರ್ಯದಲ್ಲಿ ಆ ದೇವರು ಅನುಗ್ರಹಿಸಬಹುದು ಅಂತ ಎಲ್ಲರೂ ಕೂಡ ಭಕ್ತಿಯಿಂದ ಆ ಕಾರ್ಯವನ್ನು ಮಾಡ್ತಾರೆ. ಆ ಭಕ್ತಿಯಿಂದ ಮಾಡಿದಂಥ ಕಾರ್ಯದಲ್ಲಿ ಅವರವರಿಗೆ ಆ ದೇವರು ಇಷ್ಟಾರ್ಥವನ್ನು ಕರುಣಿಸ್ತಾರೆ. ಆ ಮೂಲಕ ಇಲ್ಲಿ ಮಾಡಿದಂಥ ಸೇವೆಗೂ ಆ ದೇವರು ಸಂಪೂರ್ಣವಾಗಿ ಇಷ್ಟಾರ್ಥವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಂಡು ಮುಂದೆ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಎಲ್ಲರ ಆಶಯ. ಜಾತ್ರೆ ಮೀನಮಾಸದ